ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ. ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ಹೆಲ್ದಿ ನೂಡಲ್ಸ್. ಅದು ಮನೆಯಲ್ಲೇ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಯಾರಾದರೂ ನನ್ನ ಚಾನಲ್ ಫಸ್ಟ್ ನೋಡೋವರಾಗಿದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಹತ್ತಿರದಲ್ಲಿರುವ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿದರೆ ನಾನು ಅಪ್ಲೋಡ್ ಮಾಡುವ ಇದೇ ತರ ಎಲ್ಲ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಇಂಗ್ರೀಡಿಯೆಂಟ್ಸ್ ಅಂದರೆ ಗೋಧಿ, 1 ಕಪ್ ಗೋಧಿ ತಗೊಂಡಿದ್ದೀನಿ, ಸ್ವಲ್ಪ ಹಳದಿ ಹುಡಿಯನ್ನು ಹಾಕ್ತಿದ್ದೀನಿ, ಆಮೇಲೆ ಸ್ವಲ್ಪ ಉಪ್ಪನ್ನು ಹಾಕೊಂಡು ಸ್ವಲ್ಪ ನೀರನ್ನು ಹಾಕೊಂಡು ನಾನು ಈ ಒಂದು ಚಪಾತಿಗೆ ಯಾವ ರೀತಿ ನಾವು ಡೋ ಮಾಡ್ತೀವಿ ಅದೇ ರೀತಿ ಮಾಡಿ ತಗೊಳ್ಬೇಕು. ಸ್ವಲ್ಪ ನೀರು ಜಾಸ್ತಿನೂ ಆಗಬಾರ್ದು, ಕಡಿಮೆನೂ ಆಗಬಾರ್ದು. ಸೊ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಸಿಕ್ಕಿದ್ರೆ ಸಾಕು. ನಂತರ ಇದನ್ನು ರೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಆವಾಗನೇ ನನಗೆ ಒಂದು ಸೇಮಿಯ ಪಾತ್ರೆಯನ್ನು ತಗೊಂಡು ನಾವು ಇದನ್ನು ಸೇಮೆ ಮಾಡಿ ತೆಗಿಬೇಕು. ಓಕೆ, ನಂತರ ಒಂದು ಸೈಡಲ್ಲಿ ನೀರನ್ನು ಕುದಿಸ್ಲಿಕ್ಕೆ ಇಡಬೇಕು. ಆಮೇಲೆ ಆ ನೀರಿಗೆ ಸ್ವಲ್ಪ ಉಪ್ಪನ್ನು ಹಾಗೂ ಸ್ವಲ್ಪ ಆಯಿಲನ್ನು ಹಾಕೋಬೇಕು. ಒಂದಕ್ಕೊಂದು ಅಂಟದಿರೋದಕ್ಕೆ ಹೀಟ್ ಮಾಡುತ್ತೀವಿ ಆಯಿಲ್. ಓಕೆ, ನಂತರ ಈ ಥರ ನಾವು ಸೇವಿಗೆ ಪಾತ್ರೆಯಿಂದ ರೋಲ್ ಮಾಡಿ ಕೊಡಬೇಕು. ವಿಡಿಯೋಸಲ್ಲಿ ಕಾಣ್ತಾ ಇದೆಯಲ್ಲ ಅದೇ ಥರ. ಈ ಒಂದು ಹೋಮ್ ಮೇಡ್ ನೂಡಲ್ಸ್ ತುಂಬಾ ಟೇಸ್ಟಿ ಆಗುತ್ತೆ. ನಾವು ಯಾವ ಥರ ಹೋಟೆಲಲ್ಲಿ ತಿಂತೀವಿ ಅದೇ ಥರ ಟೇಸ್ಟ್ ನಿಮಗೆ ಫೀಲ್ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಇದು ಬೇಯೋಕ್ಕೆ ಓನ್ಲಿ 2 ಮಿನಿಟ್ಸ್ ಸಾಕು, ಬೆಂದು ಸಿಗುತ್ತೆ. ಓಕೆ, ಆಮೇಲೆ ಇದನ್ನು ಸ್ವಲ್ಪ ಸ್ಪ್ರೆಡ್ ಮಾಡಿ ಕೊಡಿ. ಈ ಥರ ಸ್ಪ್ರೆಡ್ ಮಾಡಿ ಕೊಡಿ. ಇದು ಬಿಸಿ ನೀರಿಗೆನೆ ಹಾಕಬೇಕು, ಯಾವುದೇ ಕಾರಣಕ್ಕೂ ತಣ್ಣಗೆ ಇರುವ ನೀರಿಗೆ ಹಾಕೋಕೆ ಹೋಗ್ಬೇಡಿ, ಅದು ಮೆಲ್ಟ್ ಆಗಿ ಹೋಗುತ್ತೆ ಹಿಟ್ಟು. ಓಕೆ, ಈ ಥರ ಬಿಸಿ ನೀರಲ್ಲಿ ಹಾಕಬೇಕು. ನಂತರ 2 ಮಿನಿಟ್ಸ್ ಆದ ನಂತರ ಇದನ್ನು ಸ್ಟೇನರಲ್ಲಿ ನೀರನ್ನು ರಿಮೂವ್ ಮಾಡಿಕೊಂಡು ಆವಾಗನೇ ತಣ್ಣೀರನ್ನು ಹಾಕಬೇಕು. ಫಾರ್ ಎಕ್ಸಾಂಪಲ್ ಅನ್ನು ತೋರಿಸ್ತಿದ್ದೀನಿ, ನಾನು ಇವಾಗ ತಣ್ಣೀರಿಗೆ ಹಾಕಿ ತೋರಿಸ್ತಾ ಇದ್ದೀನಿ. ಇದರಲ್ಲಿ 1 ಮಿನಿಟ್ಸ್ ಆದರೂ ನೀವು ಈ ಥರ ಸ್ಟೋರ್ ಮಾಡಿಟ್ಟು ಸಹ ಪರವಾಗಿಲ್ಲ. 2 ಟೇಬಲ್ ಸ್ಪೂನ್ ಆಯಿಲ್ ತಗೊಂಡಿದ್ದೀನಿ. ಕ್ರಶ್ ಮಾಡಿಟ್ಟಂತಹ ಜಿಂಜರ್ ಅಂಡ್ ಗಾರ್ಲಿಕ್ ಪೇಸ್ಟ್ 1 ಟೇಬಲ್ ಸ್ಪೂನ್. ಇದು ಫ್ರೈ ಆದ ನಂತರ ಒಂದು ಆನಿಯನ್ ಅನ್ನು ತಗೊಂಡಿದ್ದೀನಿ. ಇದು ಕೂಡ ಫ್ರೈ ಆದ ನಂತರ 1.5 ಟೇಬಲ್ ಸ್ಪೂನ್ ಚಿಲ್ಲಿ ಸಾಸ್ ಅನ್ನು ಹಾಕ್ತಿದ್ದೀನಿ. 1 ಟೇಬಲ್ ಸ್ಪೂನ್ ಹಾಗೇನೆ 1.5 ಟೇಬಲ್ ಸ್ಪೂನ್ ಸೋಯಾ ಸಾಸ್ ಅನ್ನು ಹಾಕ್ತಿದ್ದೀನಿ. ಹಾಗೇನೆ ನಾನಿಲ್ಲಿ ಫ್ರೆಶ್ ಆಗಿ ಪೇಸ್ಟ್ ಮಾಡಿರುವಂತಹ ಟೊಮೆಟೊ ಹಾಗೂ ಕಾಯಿಮೆಣಸು ಪೇಸ್ಟನ್ನು ಹಾಕ್ತಿದ್ದೀನಿ. 1 ಟೊಮೆಟೊಗೆ 2 ಕಾಯಿಮೆಣಸನ್ನು ಹಾಕಿ ಪೇಸ್ಟ್ ಮಾಡಿರುವಂಥದ್ದು. ಈ ಥರ ಫ್ರೆಶ್ ಹಾಕೋದ್ರಿಂದ ತುಂಬಾ ಟೇಸ್ಟಿ ಆಗಿರುತ್ತೆ ಈ ಒಂದು ನೂಡಲ್ಸ್. ಓಕೆನೆ, ಹಾಗೆಯೇ ಮಕ್ಕಳಿಗೆ ಕೊಡೋದಾದ್ರೆ ಸೋಯಾ ಸಾಸ್ ಆ್ಯಂಡ್ ಚಿಲ್ಲಿ ಸಾಸನ್ನು ಆ್ಯಡ್ ಮಾಡಬೇಡಿ. ಓಕೆ, ನಾನಿಲ್ಲಿ ಒಂದು ಕ್ಯಾರೆಟನ್ನು ತೆಗಿತಾ ಇದ್ದೀನಿ. ಆಮೇಲೆ ಕ್ಯಾಪ್ಸಿಕಮ್ ಇದ್ದರೆ ಕ್ಯಾಪ್ಸಿಕಮ್ ಕೂಡ ಆ್ಯಡ್ ಮಾಡ್ಬೋದು. ಆಮೇಲೆ ಇದನ್ನು ಒಂದು ಸೈಡಲ್ಲಿ ಬೇಯೋಕೆ ಇಡೋಣ. ಅರ್ಧ ಬೆಂದರೆ ಸಾಕು. ನಾನಿಲ್ಲಿ ಸ್ವಲ್ಪ ಆಯಿಲನ್ನು ಹಾಕ್ತಿದ್ದೀನಿ. ಇದಕ್ಕೆ 2 ಎಗ್ಗನ್ನು ತೆಗೆದಿದ್ದೀನಿ. ಓಕೆ, ನಂತರ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತಿದ್ದೀನಿ. ಹಾಗೆಯೇ ಕ್ರಶ್ ಮಾಡಿಟ್ಟಂತಹ ಪೆಪ್ಪರ್ ಕೂಡ ಹಾಕ್ತಿದ್ದೀನಿ. ಒಂದು ಕ್ರಶ್ ಮಾಡಿಟ್ಟಂತಹ ಪೆಪ್ಪರ್ ಹಾಕಿದರೆ ತುಂಬಾ ಟೇಸ್ಟ್ ಬರುತ್ತೆ, ಒಂಥರ ಬೇರೆಯೇ ಟೇಸ್ಟ್ ಸಿಗೋದು ನೂಡಲ್ಸಲ್ಲಿ. ಓಕೆ, ಒಂದು 50 ಸೆಕೆಂಡ್ಸ್ ನಾನು ಈ ಥರ ಕಾಯ್ತಾ ಇದ್ದೀನಿ, ಇದನ್ನು ಫ್ರೈ ಆಗಿ ಸಿಗೋಸ್ಕರ. ನಂತರ ಇದನ್ನು ನಾನು ಸ್ಪ್ರೆಡ್ ಮಾಡಿ ಕೊಡ್ತಾ ಇದ್ದೀನಿ. ಇದು ಯಾವುದೇ ಕಾರಣಕ್ಕೂ ತುಂಬ ಹುಡಿ ಮಾಡೋಕ್ಕೆ ಹೋಗ್ಬೇಡಿ. ಈ ರೀತಿ ಈ ಒಂದು ಕನ್ಸಿಸ್ಟೆನ್ಸಲ್ಲಿ ಸಿಕ್ಕಿದ್ರೆ ಸಾಕು. ನಂತರ ಫ್ಲೇಮನ್ನು ಆಫ್ ಮಾಡ್ಕೊಳ್ಳಿ. ಇವಾಗ ನೋಡಿ, ನಮ್ಮ ಎಗ್ ಫ್ರೈ ತುಂಬಾ ಟೇಸ್ಟ್ ಆಗಿದೆ. ಅದರಾಗಿ ಈ ಒಂದು ಕನ್ಸಿಸ್ಟೆನ್ಸಲ್ಲಿ ಪೆಪ್ಪರ್ ಕೂಡ ಮಿಕ್ಸ್ ಆಗಿರೋದ್ರಿಂದ ತುಂಬಾ ಟೇಸ್ಟ್ ಆಗುತ್ತೆ. ಇವಾಗ ನೋಡಿ, ನಮ್ಮ ಕ್ಯಾರೆಟ್ ಅರ್ಧ ಬೆಂದಿದೆ. ಇನ್ನು ಇದಕ್ಕೆ ನಾವು ನೂಡಲ್ಸನ್ನು ಪ್ರಿಪೇರ್ ಮಾಡಿಟ್ಟಂತಹ ನೂಡಲ್ಸನ್ನು ಆ್ಯಡ್ ಮಾಡಿ ಕೊಡೋಣ. ಇನ್ನು ನನಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ. ಪ್ರಿಪೇರ್ ಮಾಡಿಟ್ಟಂತಹ ಮಸಾಲೆಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಈ ಒಂದು ನೂಡಲ್ಸ್. ಓಕೆ, ನಂತರ ನಾವು ಫೈನಲ್ ಇದಕ್ಕೆ ನಾವು ಇನ್ನು ಎಗ್ ಫ್ರೈ ಹಾಕಿ ಕೊಡೋಣ. ಓಕೆ, ಹಾಗೆಯೇ ಚಿಕನ್ ಫ್ರೈ ಇದ್ದರೆ ಇದನ್ನು ಚಿಕನ್ ಫ್ರೈ ಕೂಡ ಆ್ಯಡ್ ಮಾಡಿಕೊಟ್ರೆ ತುಂಬಾ ಟೇಸ್ಟಿ ಆಗುತ್ತೆ ಈ ಒಂದು ನೂಡಲ್ಸ್. ಓಕೆ, ವಾವ್, ನಮ್ಮ ನೂಡಲ್ಸ್ ಇವಾಗ ರೆಡಿ ಆಗಿದೆ. ಇದನ್ನು ಮಕ್ಕಳಂತೂ ಯಮ್ಮಿ ಅಂತಾನೆ ಹೇಳ್ಕೊಂಡು ತಿಂತಾರೆ, ಅಷ್ಟು ಟೇಸ್ಟಿ ಆಗಿರುತ್ತೆ. ಇವಾಗಲೇ ಹೋಗಿ ಈ ಒಂದು ನೂಡಲ್ಸನ್ನು ಪ್ರಿಪೇರ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮ ಫೀಡ್ಬ್ಯಾಕನ್ನು ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆಯೇ ಈ ಒಂದು ರೆಸಿಪಿಯನ್ನು ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿಕೊಂಡು, ಹಾಗೆಯೇ ನೀವು ಕೂಡ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆಯೇ ಇನ್ನು ನೆಕ್ಸ್ಟ್ ಟೈಮ್ ನೋಡೋಣ, ಇದೇ ಥರ ಡಿಫ್ರೆನ್ಸ್ ರೆಸಿಪಿಯಾಗಿ ನಾನು ಬರ್ತಾ ಇರ್ತೀನಿ. ಓಕೆ, ಅಲ್ಲಿವರೆಗೂ ಟಾಟಾ, ಬಾಯ್, ಟೇಕ್ ಕೇರ್, ಸಿ ಯು.